ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಸ್ಪೆಷಲ್ ಮಸಾಲ ಖಾರ ತೋರಿಸ್ತೀನಿ. ಹೆಂಗೆ ಮಾಡೋದು, ಏನೇನು ಬೇಕು ಎಲ್ಲ ಇಲ್ಲಿ ತೊಗೊಂಡೇನಿ ತೋರಿಸ್ತೀನಿ ನೋಡಿರಿ. ಇಲ್ಲೆಲ್ಲ ಹೊಂದಿಸಿಟ್ಕೊಂಡೇನಿ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಶುಂಠಿ, ಒಣ ಕೊಬ್ಬರಿ. ಇಲ್ಲಿ ನಾ ಹುರಿತಾ ನಿಮಗೆ ಏನೇನು ತೊಗೊಂಡೀನಿ ಅಂತೆಲ್ಲ ಪ್ರಮಾಣನೂ ಹೇಳ್ತೀನಿ. ಒಣ ಕೊಬ್ಬರಿ, ಕೊತ್ತಂಬರಿ ಕಾಳು, ಬೆಳ್ಳುಳ್ಳಿ ಇವೆಲ್ಲ ಮಸಾಲೆ ಸಾಮಾನುಗಳನ್ನು ನಾನು ಈಗ ಹುರಿತಾ ನಿಮ್ಗೆ ಹೇಳ್ತೀನಿ. ಇದೊಂದು ಖಾರ ಇದ್ದುಬಿಟ್ರೆ ಅಡುಗೆ ಸ್ಪೆಷಲ್ ನೋಡ್ರಿ, ಅದ್ಭುತವಾದಂಥ ರುಚಿ ಹೊಂತತಿ. ಈಗ ದಪ್ಪ ತಳದ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿ ಒಣ ಕೊಬ್ಬರಿನ ಹುರಿಯೋಣ. ಒಣ ಕೊಬ್ಬರಿ ನಾನಿಲ್ಲಿ 1/4 kg ತೊಗೊಂಡೇನೆ ನೋಡಿರಿ. 1/4 kg ಒಣ ಕೊಬ್ಬರಿ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿ ಈ ಥರ ಇದನ್ನು ಕಲರ್ ಚೇಂಜ್ ಆಗಬೇಕಿದು, ಕೆಂಪಾಗಬೇಕು. ಅದೇನು ಸೀದಿರಂಗಿಲ್ಲ, ಅದು ಕೆಂಪಗಾಗೋವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿರಿ. ಹಿಂಗೆ ಆಗಬೇಕಿದು, ಇದೇನು ಹೋಗಿಲ್ಲ, ಈ ಥರ ಆಗಬೇಕು. 1/4 kg ಒಣ ಕೊಬ್ಬರಿ, ಇಲ್ಲೊಂದು 4 ಪಲಾವ್ ಎಲೆ ಅದನ್ನು ಹುರಿದು ತಗೊಳ್ಳೋಣ. ಬಿಸಿ ರೊಟ್ಟಿ ಆಗಲಿ, ಖಡಕ್ ರೊಟ್ಟಿ ಆಗಲಿ, ಇದೊಂದು ಖಾರ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಸೈಡಿಗೆ ಈರುಳ್ಳಿ ಕಡ್ಕೊಂಡು ತಿಂದುಬಿಟ್ರಿ ಏನು ರುಚಿ ಅಂತೀರಿ ನೀವು. ಈಗ ನೋಡಿರಿ, ದಾಲ್ಚಿನ್ನಿ, ಚಕ್ಕಿ ಒಂದು ಎಷ್ಟು ಅಂದ್ರೆ 1 ಟೇಬಲ್ ಸ್ಪೂನು ಮುರಿದು ಹಾಕಿರೆ. ಇಲ್ಲಿ ಉದ್ದುದ್ದ ಒಂದು ಅರ್ಧ ಇಂಚಿನೂ 1 ಟೇಬಲ್ ಸ್ಪೂನು. ಆಮೇಲೆ ಜಾಯಿಪತ್ರಿ 1 ಟೇಬಲ್ ಸ್ಪೂನು, 10 ಏಲಕ್ಕಿ, 10 ಲವಂಗ, 10 ಏಲಕ್ಕಿ, 10 ಲವಂಗ. ಆನಂತರ ನೋಡಿರಿ, ಕರಿಮೆಣಸು 1 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನು ಕರಿಮೆಣಸು. ನಾನಿಲ್ಲಿ ಎಷ್ಟಕ್ಕೆ ಹೇಳಕತ್ತೀನಿ ಅಂದ್ರೆ 1 kg ಖಾರ ಪುಡಿಗೆ, 1 kg ಗೊಡ್ಡ ಖಾರಕ್ಕೆ ಇಲ್ಲಿ ಪ್ರಮಾಣ ಹೇಳಕತ್ತೀನಿ. ಏನು ಸೂಪರ್ ಆಗೈತೆ ಅಂತೀರಿ ಮಸಾಲೆ ಖಾರ. ಇದನ್ನು ನೋಡಿರಿ, ಈ ಥರ ಸಣ್ಣ ಉರಿಯೊಳಗೆಲ್ಲನೂ ಹುರ್ಕೋಬೇಕು, ಫ್ರೈ ಮಾಡಿ ತಗೊಳ್ಳೋಣ. ಈಗ ನೋಡಿರಿ, 1 ಟೇಬಲ್ ಸ್ಪೂನು ಅಜ್ವೈನು, ಅರ್ಧ ಟೇಬಲ್ ಸ್ಪೂನು ಮೆಂತೆ, 1 ಟೇಬಲ್ ಸ್ಪೂನು ಜೀರಿಗೆ, ಅರ್ಧ ಟೇಬಲ್ ಸ್ಪೂನು ಸಾಸಿವೆ, ಇವನ್ನು ಕೂಡ ಫ್ರೈ ಮಾಡಿ ತಗೊಳ್ಳೋಣ. ನಾನು ಮತ್ತೊಂದು ಸಲ ಹೇಳ್ತೀನಿ, 1 kg ಖಾರ ಪುಡಿ ಉಪ್ಪು ಕೂಡ ಹಾಕ್ಸಿಲ್ಲ, ಹಾಗೆ ಒಣಗಿಸಿ ಹಾಕಿಸಿ ಇಟ್ಟಂಥ ಖಾರ ಪುಡಿಗೆ ನಾವು ಉಪ್ಪು ಕೂಡ ಇಲ್ಲಿ ರುಬ್ಬ ಮುಂದೆ ಹಾಕ್ತಾನೆ ನೋಡಿರಿ. ಈ ಥರ ಫ್ರೈ ಮಾಡಿ ಎಲ್ಲನೂ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು, ಭಾಳ ರುಚಿ ಬರ್ತೈತಿ. ಎಲ್ಲನೂ ಫ್ರೈ ಮಾಡಿ ತಗೊಳ್ಳೋಣ. ಇಲ್ಲಿ ಕೊತ್ತಂಬರಿ ಕಾಳು 100 ಗ್ರಾಮು. ನಿಮಗೆ ಬಟ್ಲೆ ಅಂದ್ರೆ ಒಂದು ಸಾಂಬಾರು ಬಟ್ಲು ಇರ್ತೈತಲ್ಲ, 1 ಬಟ್ಲ ತಗೋರಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಅವನು ಫ್ರೈ ಮಾಡೋಣ ಚೆಂದಾಗಿ. ಹದವಾಗಿ ಹುರಿಯೋದ್ರಿಂದ ಮಾಡೋಂಥ ಪದಾರ್ಥ ಟೇಸ್ಟ್ ಕೊಡ್ತೈತೆ ನೋಡಿರಿ. ಅವನು ಸೀದಿಸ್ಬಾರ್ದು. ಒಂದು ಸ್ವಲ್ಪ ಟೈಮ್ ತೊಗೊಂಡ್ರು, ಪೇಷನ್ಸ್ ಇಟ್ಕೊಂಡು ನೀಟಾಗಿ ಮಾಡಿದ್ವಿ ಅಂದ್ರೆ ಭಾಳ ರುಚಿ ಆಗ್ತೈತಿ ಮಾಡೋಂಥದ್ದು. ಈಗ ಈರುಳ್ಳಿ ದೊಡ್ಡ ಸೈಜ್ 4 ಈರುಳ್ಳಿ, ಅತಿ ದೊಡ್ಡ ಸೈಜ್ ಇರೋಂಥ 4 ಈರುಳ್ಳಿನ ಉದ್ದಕ್ಕೆ ತೆಳ್ಳಗೆ ಹೆಚ್ಕೊಂಡೀನಿ. ಅದನ್ನು ಕಲರ್ ಚೇಂಜ್ ಆಗಬೇಕು, ಚಲೋತ್ನಂಗೆ ಇದನ್ನು ಹುರ್ಕೋಬೇಕು. ನಾನು ಮತ್ತೊಂದು ಸಲ ಹೇಳ್ತೀನಿ, ಹದವಾಗಿ ಹುರ್ಕೊಳೋದ್ರಿಂದ ನಾವು ಮಾಡೋಂಥ ಪದಾರ್ಥ 100% ಪರ್ಫೆಕ್ಟಾಗಿ ಬರ್ತೈತಿ, ಅಷ್ಟೇ ಟೇಸ್ಟಿಯಾಗಿ ಬರ್ತೈತಿ ನೋಡಿರಿ. ಈರುಳ್ಳಿ ಈ ಥರ ಆಗಿರಬೇಕು. ಇವಾಗ ಈ ಕಾಳೆಲ್ಲ ಆರ್ಯಾವು, ಇವನ್ನ ಹಾಕಿ ಗ್ರೈಂಡ್ ಮಾಡೋಣ. ಎಷ್ಟು ಸಾಧ್ಯ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡೋಣ. ಘಮ ಅಂತತ್ರಿ. ಇದೊಂದು ಇದ್ಬಿಟ್ರೆ ಆ ಮಸಾಲೆ ಹಾಕೋದ ಬೇಡ ನೋಡಿರಿ. ಅಷ್ಟಂದ್ರೆ ಅಷ್ಟು ಟೇಸ್ಟಿಯಾಗಿ ಬರ್ತಾವೆ ಸಾಂಬಾರು ಪಲ್ಯಗಳು. ಇಲ್ಲಿ ಖಾರ ಪುಡಿ ಒಂದು ಬೇಸನ್ ಬುಟ್ಟಿ ಒಳಗೆ ಇಟ್ಕೊಂಡೇನು 1 kg ಖಾರ ಪುಡಿ. ಇದಕ್ಕೆ ಉಪ್ಪು ಕೂಡ ಹಾಕ್ಸಿಲ್ಲ, ಹಾಗೆ ಬೀಸಿಟ್ಟಿದ್ದು. ಈಗ ರುಬ್ಕೊಂಬಂದಂಥದ್ದು ಇದಕ್ಕೆ ಹಾಕಿಬಿಡೋಣ. ಗ್ರೈಂಡ್ ಮಾಡಿದಂಥ ಮಸಾಲ ಇದಕ್ಕೆ ಹಾಕೋಣ. ಇನ್ನೊಂದು ಸಲ ಗ್ರೈಂಡ್ ಮಾಡಬೇಕೀಗ. ಈರುಳ್ಳಿ ತೋರಿಸ್ತಾನೆ ನೋಡಿರಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಅವನು ಫ್ರೈ ಮಾಡಬಾರ್ದು, ಹಸಿವೇ ಹಾಕಬೇಕು, ನೆನಪಿರಲಿ. ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಹಸಿದೇ ಹಾಕಬೇಕು. ಇಲ್ಲಿ 4 ಇಂಚು ಶುಂಠಿ ತೊಗೊಂಡೇನಿ, 4 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡೇನಿ, 1 ಹಿಡಿ ಕೊತ್ತಂಬರಿ ತೊಗೊಂಡೇನಿ. ಇಲ್ಲಿ ಈರುಳ್ಳಿ, ಫ್ರೈ ಮಾಡಿದಂಥ ಈರುಳ್ಳಿ ಇದನ್ನೆಲ್ಲ ಹಾಕಿ
ಇದು ಹಸಿದ ಅಲ್ಲ, ರುಬ್ಬನು ನೈಸಾಗಿ ರುಬ್ಬಬೇಕು. ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿದೇ ಹಾಕಬೇಕು. ಇಲ್ಲಿ ಉಪ್ಪು ಹಾಕಾಕತ್ತಾನೆ ನೋಡಿರಿ, ಯಾಕಂದ್ರೆ ಖಾರಪುಡಿಗೆ ನಾವು ಉಪ್ಪು ಹಾಕಿಲ್ಲ, ಹಾಗೆ ಮಿಲಿಗೆ ಹಾಕಿಸಿ ಇಟ್ಟಿದ್ದೈತಿ. ಅದಕ್ಕೋಸ್ಕರ ಉಪ್ಪು ಹಾಕಿದೆ. 1 kg ಖಾರಪುಡಿಗೆ 1 ಮುಷ್ಟಿ ಕಲ್ಲುಪ್ಪು ಹಾಕೇನಿ. ಕಲ್ಲುಪ್ಪನ್ನ ರುಚಿ ಕೊಡೋದು ಅಡುಗೆಗೆ ಎಲ್ಲದಕ್ಕೂ. 1 ಹಿಡಿ ಕೊತ್ತಂಬರಿ ಹಾಕೇನಿ. ಇದನ್ನು ನುಣ್ಣಗೆ ರುಬ್ಕೊಂಬಂದು ಅದೇ ಖಾರಪುಡಿಗೆ ಸುರುವಾನು. ಯಾರೆಲ್ಲ ವಿಡಿಯೋ ನೋಡಕತ್ತೀರಿ, ನಾ ಹಾಕಂಥ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಹೊಸಬ್ರು ಯಾರಾದರೂ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ, ಈಗ ಗ್ರ್ಯಾಂಡ್ ಮಾಡಿದ್ದಾಯಿತು ಎಲ್ಲ. ಈ ಖಾರಪುಡಿಗೆ ಹಾಕಿ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಬೇಕು ನೋಡಿರಿ. ಇದು ಸ್ಪೂನ್ಗಿಂತ ಕೈನ ಕರೆಕ್ಟು, ಕೈಲೇ ಕಲಿಸ್ಬಿಡ್ತಾನೆ ಎಲ್ಲ. ಚಲೋ ನಂಗೆ 2 ಅಂಗೈಲೆ ಇದನ್ನು ತಿಕ್ಕಿ ಇದನ್ನು ಮಿಕ್ಸ್ ಮಾಡಬೇಕು ಖಾರಪುಡಿಗೆ ಮಸಾಲೆನ. ಒಳ್ಳೆ ಘಮ, ಒಳ್ಳೆ ರುಚಿ ಸೂಪರಾಗಿ ಬಂದೈತೆ ರೀ ಖಾರ. ಒಂದು ಸಲ ಟ್ರೈ ಮಾಡಿರಿ. ಇನ್ನೊಂದು, ನಾನೀಗ ಮೆಂತ್ಯ, ಸಾಸಿವೆ, ಜೀರಿಗೆ ಮತ್ತು ಅಜ್ವೈನ್ ಹಾಕಿದಾಗ 1 ಟೇಬಲ್ ಸ್ಪೂನ್ ಗಸಗಸೆ ಹಾಕೀನಿ. ಸ್ಕಿಪ್ ಆಗೈತೆ ಅದು, ಗಸಗಸಿನೂ ಹಾಕಬೇಕು. 1 ಟೇಬಲ್ ಸ್ಪೂನ್ ಗಸಗಸೆ ಕೂಡ ಹಾಕಬೇಕು ಹುರಿಯುವಾಗ. ಈಗ ನೋಡಿರಿ, 2 ಅಂಗೈಲಿ ಈ ಥರ ತಿಕ್ಕಿ ಇದನ್ನು ಕೂಡಿಸ್ಬೇಕು. ಸ್ವಲ್ಪ ಗಂಟು ಹಾಕೈತಿ. ಒಂದು ಸ್ವಲ್ಪ ಆರಾಕ್ಬಿಡಬೇಕು. ಆರಾಕ್ಬಿಟ್ಟು ಆನಂತರ ಮತ್ತೊಂದು ಸಲ ತಿಕ್ಕಿ ಡಬ್ಬಿ ತುಂಬಿಟ್ಕೋಬೇಕು. ಭಾಳ ಅಂದ್ರೆ ಭಾಳ ಸೂಪರಾಗಿ ಬರ್ತೈತೆ ರೀ ಇದು. 6 ತಿಂಗಳಾದರೂ ಏನಾಗಲ್ಲ. ವರ್ಷಗಟ್ಟಲೆ ಮಾಡಿಟ್ಕೊಂತಾರ. ನಾನು ಅಷ್ಟೊಂದಿರಲ್ಲ, 3 ತಿಂಗಳಿಗೆ ಆಗಷ್ಟು ಮಾಡಿಟ್ಕೊತಾನೆ ನಾನು, ಸಾಕು. ನೋಡಿರಿ ಏನು ಸೂಪರಾಗಿ ಬಂದದ್ದು. ಕಲರ್ ನೋಡಿರಿ, ಒಳ್ಳೆ ಘಮ, ಒಳ್ಳೆ ಕಲರು, ಒಳ್ಳೆ ರುಚಿ. ನೀವು ಟ್ರೈ ಮಾಡಿರಿ. ರೆಡಿ ಆಯ್ತು ನೋಡಿರಿ ನಮ್ಮ ಮಸಾಲ ಖಾರ. ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ. ಏನು ಸೂಪರಾಗಿ ಬಂದೈತಿ. ಕಲರ್ ನೋಡಿರಿ, ಘಮ ಅಂತತಿ. ಅಡುಗೆಗೆ ಹಾಕಿದ್ರೆ ಮನೆಯೆಲ್ಲ ಘಮ ಅಂತತಿ ನೋಡಿರಿ. ಅಷ್ಟೊಂದು ಟೇಸ್ಟಿಯಾಗಿ ಬಂದೈತಿ. ನೀವು ಟ್ರೈ ಮಾಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.